ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಇವತ್ತು ಶಂಕರ್ ಪೋಳಿ ಮಾಡ್ತಾಯಿದ್ದೀನಿ. ಇವತ್ತು ನಾವು ತುಂಬ ರುಚಿಯಾದ ಮತ್ತು ಶಂಕರ್ ಪೋಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಶುರು ಮಾಡೋಣ. ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಳಿ. 1 ಕಪ್ ಸಕ್ಕರೆ ಹಾಕ್ತಿದ್ದೀನಿ. ಅದೇ ಕಪ್ನಲ್ಲಿ 1 ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ತಾ ಇರಿ. ಇಲ್ಲಿ ತುಂಬ ಗಟ್ಟಿಯಾದ ಪಾಕ ಮಾಡಬೇಕಾಗಿಲ್ಲ. ಸಕ್ಕರೆ ಸಂಪೂರ್ಣವಾಗಿ ಕರಗಿದರೆ ಸಾಕು. ಮಧ್ಯದಲ್ಲಿ ಸ್ವಲ್ಪ ಸ್ಪೂನಿಂದ ಕಲಿಸ್ತಾ ಇರಿ, ಆಗ ಸಕ್ಕರೆ ಬೇಗ ಕರಗುತ್ತದೆ. ಉರಿಯನ್ನು ಮಧ್ಯಮವಾಗಿ ಇಡಿ. ಪಾಕ ಕುದಿಯಲು ಶುರುವಾದರೆ ಸಾಕು. ಆದರೆ ಒಂದೇ ಲೈನ್ ಅಷ್ಟಿರಬೇಕು ಅಷ್ಟೇ ಪಾಕ. ಜಾಸ್ತಿ ನೀವು ಪಾಕ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ. ಸ್ವಲ್ಪ ನೀರು ಕರಗಿದ್ರೆ ಸಾಕು. ಸಕ್ಕರೆ ನೀರಿನಲ್ಲಿ ಚೆನ್ನಾಗಿ ಬೆರೆತ ಕೂಡಲೇ ಈ ರೀತಿ ಸಕ್ಕರೆ ಸಂಪೂರ್ಣ ಕರಗಿದ ನಂತರ ಮುಂದಿನ ಹಂತಕ್ಕೆ ಹೋಗೋಣ. ಈಗ ಒಂದು ದೊಡ್ಡ ಬೌಲ್ಗೆ 4 ಬೌಲ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನಂತರ 1 ಚಿಟಿಕೆ ಉಪ್ಪು ಸೇರಿಸ್ಕೊಂಡು ಅದ್ರ ಜೊತೆಗೇ 1 ಚಿಕ್ಕ ಬೌಲ್ನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಹಿಟ್ಟಿನ ಜೊತೆಗೆ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಪಾಕ ಮಾಡಿಟ್ಕೊಂಡಿದ್ದೀವಲ್ಲ ಸಕ್ಕರೆ ಪಾಕವನ್ನು, ಅದನ್ನು ಸಹ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಬೇಕು. ಫುಲ್ ಒಂದೇ ಸಲ ಹಾಕಿದ್ರೆ ಹಿಟ್ಟಿನ ಹದ ಸರಿಯಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಒಂದೇ ಬಾರಿ ಪಾಕವನ್ನು ಹಾಕೊಳ್ಳೋದು ಬೇಡ. ಸ್ವಲ್ಪವಾಗಿ ಹಾಕಿದರೆ ಹಿಟ್ಟು ಹದ ಸರಿಯಾಗಿ ಬರುತ್ತೆ. ಹಿಟ್ಟನ್ನು ತುಂಬ ಮೃದುವಾಗಿಯೂ ಅಲ್ಲ, ತುಂಬ ಗಟ್ಟಿಯಾಗಿಯೂ ಅಲ್ಲದಂತೆ ಕಲಿಸ್ಕೊಳ್ಬೇಕು. ತುಂಬ ಮೃದು ಆಯಿತು ಅಂದರೂ ಅದು ತುಂಬ ನೀರು ಥರ ಆಗಿಬಿಡುತ್ತೆ. ತುಂಬ ಗಟ್ಟಿ ಆದರೂ ಅಷ್ಟೇ ಅದು ಅರಿಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಒಂದು ಹದದಲ್ಲಿ ನೀವು ಕಲಿಸ್ಕೊಂಡು ಅದನ್ನು ಒಂದು ಉಂಡೆ ಥರ ಮಾಡ್ಕೊಂಡು ನಾದ್ಬಿಟ್ಟು ಒಂದು ಉಂಡೆ ಥರ ಮಾಡಿಕೊಂಡು ಅದನ್ನು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷ ಅದನ್ನು ನಾವು ಹಾಗೆ ಬಿಡಬೇಕಾಗುತ್ತೆ. ಇವಾಗ 10 ನಿಮಿಷ ಆದಮೇಲೆ ನಾನು ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸ್ವಲ್ಪ ನಾದಿ ನಂತರ ಒಂದು ಉಂಡೆ ಮಾಡಿಕೊಂಡು ಚಪಾತಿಯಂತೆ ಸ್ವಲ್ಪ ತಟ್ಟಿ, ಈಗ ಲಟ್ಟಣಿಗೆಯಲ್ಲಿ ನಾನು ತೋರಿಸುತ್ತಿರುವ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳೋದು ಬೇಡ, ತುಂಬ ತೆಳ್ಳಗಾಗಿಯೂ ಲಟ್ಟಿಸೋದು ಬೇಡ. ತುಂಬ ದಪ್ಪವಾಗಿ ಮಾಡಿದ್ರೆ ಈ ದಪ್ಪ ಸಾಕು, ಇಷ್ಟು ಸಾಕು. ತುಂಬ ದಪ್ಪ ಆದರೂ ಚೆನ್ನಾಗಲ್ಲ, ಅದು ತುಂಬ ತೆಳು ಆದರೂ ಚೆನ್ನಾಗೋದಿಲ್ಲ. ಈಗ ಒಂದು ಚಾಕುವಿನಿಂದ ಡೈಮಂಡ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಇದೇ ರೀತಿ ಕತ್ತರಿಸ್ಕೊಂಡು ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆಗೆ ನಾನು ಇದನ್ನು ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾನು ಆಯಿಲ್ ಕಾಯಿಸ್ಬಿಟ್ಟು ಅದಕ್ಕೆ ಕರಿಬೇಕು. ಹಾಗಾಗಿ ಎಲ್ಲನೂ ಫಸ್ಟು ಈ ಮೆಥಡ್ ಮುಗಿಸ್ಕೊಳ್ಳೋಣ. ಈ ಕಡೆ ನಾನು ಎಣ್ಣೆಯನ್ನು ಬಿಸಿಯಾಗಲು ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ಕತ್ತರಿಸಿಟ್ಟಿರುವಂಥ ಶಂಕರಪೋಳಿನ ಸ್ವಲ್ಪ ಸ್ವಲ್ಪವಾಗಿ ಒಂದೊಂದೇ ಆಗಿ ಎಣ್ಣೆಗೆ ನಾನು ಸೇರಿಸ್ತಾ ಇದ್ದೀನಿ. ಒಂದೇ ಬಾರಿ ತುಂಬ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಹಾಗಾಗಿ ಒಂದೊಂದನ್ನು ನೀವು ಹಾಕೊಳ್ಳೋದು ತುಂಬ ಒಳ್ಳೆಯದು. ಇದನ್ನು ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಉರಿ ಏನು ಬೇಡ, ನಿಧಾನವಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಶಂಕರಪೋಳಿನ ಬೇಯಿಸ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಒಳಗು ಮತ್ತು ಹೊರಗು ಎರಡೂ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ. ಶಂಕರಪೋಳಿ ಅಂದರೆ ತುಂಬ ಮಕ್ಕಳಿಗೆಲ್ಲ ಇಷ್ಟವಾಗುವಂಥ ಒಂದು ಸ್ನ್ಯಾಕ್ಸು. ಸಂಜೆ ಟೀ ಅಥವಾ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ದೊಡ್ಡವ್ರಿಗಂತೂ ಚಿಕ್ಕವ್ರಿಗೂ ಇದು ಖಂಡಿತ ಇಷ್ಟವಾಗುತ್ತದೆ. ನೀವು ಕೂಡ ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಈಗ ನೋಡಿ, ಶಂಕರಪೋಳಿ ಚೆನ್ನಾಗಿ ಗೋಲ್ಡನ್ ಬಣ್ಣಕ್ಕೆ ಬಂದಿದೆ. ಇದೇ ಸಮಯದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನು ಇವಾಗಲೇ ಎಣ್ಣೆ ಸೋರಿಸ್ಬಿಟ್ಟು, ಜಾಸ್ತಿ ಎಣ್ಣೆ ಇರೋದನ್ನೆಲ್ಲ ನಾನು ಅದು ಸೋರಿಸ್ತಾ ಇದ್ದೀನಿ. ಸೋರಿಸಿ ಒಂದು ಬೌಲ್ಗೆ ನಾನು ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಶಂಕರಪೋಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ತುಂಬ ಈಸಿಯಾಗಿ ಶಂಕರಪೋಳಿ ಹೇಗೆ ಮಾಡಬೇಕು ಅಂತ ತೋರಿಸಿದ್ದೀನಿ. ಇದೇ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಖಂಡಿತವಾಗಿಯೂ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತದೆ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ರೆಸಿಪಿ ನಿಮ್ಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಸುಲಭ ಮತ್ತು ರುಚಿಯಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನು ಒತ್ತುವುದನ್ನು ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.